ಸೀದೋಗಿದೆ ನಮ್ಮಮ್ಮನ ಕೈಯಲ್ಲಿ ಬಯಸ್ಕೊಳಕ್ಕೆ ಈಗ ರೆಡಿ ಆಗಬೇಕು ನಾನು. ಈಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಕಾಡಲ್ಲಿ ಆನೆತ್ತಿತ್ತು ಅಂತ ಹೇಳಿದ್ರು, ಆದ್ರೆ ಬಂದ್ ನೋಡಿದ್ರೆ ಅದು ಹೊಂದಿ, ಇದು ಹೊಂದಿ ಅಲ್ಲ, ಇದು ಮುಳ್ಳಂದಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ವಿಡಿಯೋ ಮಾಡಿ ಹೈಟ್ ಇದ್ದಾಳೆ. ನಿತ್ಕಡಮ್ಮ, ಸ್ವಲ್ಪ ಸ್ಟ್ರೈಟ್ ಆಗಿ ನಿತ್ಕೊ. ಇವಳು ಒಂದು 3 ಅಡಿ ಹೈಟ್ ಇದ್ದಾಳೆ, 6 ಅಡಿ ಬೆಳಿಬೇಕಾದವಳು ಬಟ್ಟೆ ಒಗ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅನ್ನಕ್ಕಿಟ್ಟು ಮೊಬೈಲ್ ನೋಡ್ಕೊತ ರೂಮಲ್ಲಿ ಕೂತ್ಕೊಂಡಿದ್ದೀನಿ. ಅನ್ನ ಸೀದೋಗಿದೆ ನಮ್ಮಮ್ಮನ ಕೈಯಲ್ಲಿ ಬಯಸ್ಕೊಳಕ್ಕೆ ಈಗ ರೆಡಿ ಆಗಬೇಕು ನಾನು. ಈಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮಾಡ್ತಾ ಇದ್ದೀನಿ, ಪುಳಿಯೋಗರೆ ಮಾಡ್ತಾ ಇದ್ದೀನಿ. ತಿಂದ ಮೇಲೆ ಅವ್ರು ಏನು ಹೆಸರಿಡ್ತಾರೋ ಗೊತ್ತಿಲ್ಲ. ಪುಳಿಯೋಗರೆ ಅಂತಾರೋ ವಾಂಗಿಬಾತ್ ಅಂತಾರೋ. ಓದ್ತಾ ಇದ್ದಾಳೆ, ಆದ್ರೆ ಇವಳು ನೋಡಿದ್ರೆ ಒಂಥರ ಖುಷಿ ಆಗ್ತೈತೆ. ಏನಕ್ಕಂದ್ರೆ ನಮ್ದು SLC ಮುಗಿದಿದೆ ಅಲ್ವಾ, ಇವಳು ನೋಡಿದ್ರೆ ಈಗ ಖುಷಿ ಆಗ್ತೈತಿ. ಗಗಯ್ಯ ನನ್ನ ಮಗಳನ್ನ ಎತ್ಕೊಂಡ್ಬಿಟ್ಟಿದ್ದಾನೆ. ಕಾಡಲ್ಲಿ ಆನೆತ್ತಿತ್ತು ಅಂತ ಹೇಳಿದ್ರು, ಆದ್ರೆ ಬಂದ್ ನೋಡಿದ್ರೆ ಅದು ಹೊಂದಿ, ಇದು ಹೊಂದಿ ಅಲ್ಲ, ಇದು ಮುಳ್ಳಂದಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ವಿಡಿಯೋ ಮಾಡ್ಕೊಂತ ನನಗಿನ್ನ ತಿಂಡಿನೇ ಮಾಡಿಲ್ಲ, ನಂಗೆ ಟೈಮ್ ಆಗ್ತೈತಿ, ನಾನು ಹಂಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳ್ತೀನಿ ತಡಿ ಅಂತ ಎದುರಿಸ್ತಾ ಇದ್ದಾಳೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪುಳಿಯೋಗರೆ ರೆಡಿಯಾಗಿಲ್ಲ, ಪುಳಿಯೋಗರೆ ಒಳಗೆ ರೆಡಿಯಾಗಿದೆ. ಇದೇನು ಇಷ್ಟು ಕೆಂಪಾಗಿದೆ ಅಂತ ಅನ್ಕೋಬೇಡಿ. ನಮ್ಮ ಮನೆಯಲ್ಲಿ ಒಂದು ಪಕ್ಷ ಖಾರ ಇದ್ರೂ ತಿಂದುಬಿಡ್ತಾರೆ, ಆದರೆ ಸಪ್ಪೆ ಇದ್ರೆ ಇದೇನು ಸಪ್ಪೆ ಉಪ್ಪಿಲ್ಲ ಖಾರ ಇಲ್ಲ ಅಂತಾರೆ. ಹಾಗಾಗಿ ಸ್ವಲ್ಪ ಟ್ಯಾಲೆಂಟೆಡ್ ಅಂತ ಏನಕ್ಕೆ ಅನ್ನೋದಂದರೆ, ರಾತ್ರಿ ಉಳಿದಿರೋ ಅನ್ನ ಆದರೆ ಅದಕ್ಕೆ ಚಿತ್ರಾನ್ನ ಪುಳಿಯೋಗರೆ ಅಂತ ಕಂಡುಹಿಡಿದಿದ್ದಾರಲ್ಲ ಈ ವಾಂಗಿಬಾತ್ ಅಂತೆ. ಆದರೂ ಈ ಇಂಡಿಯನ್ ಮದರ್ಸ್ ಟ್ಯಾಲೆಂಟೆಡ್ಡೇ ಫಾರಿನರ್ಸ್ಗೆ ಹೋಲಿಸಿದ್ರೆ. ಫಾರಿನರ್ಸ್ಗೆಲ್ಲ ಈ ಥರ ಐಡಿಯಾನೇ ಬರಲ್ಲ. ಈ ಥರ ಐಡಿಯಾ ಎಲ್ಲ ಬರೋದು ನಮ್ಮ ಇಂಡಿಯನ್ ಮದರ್ಸ್ಗೆ ಮಾತ್ರ. ದೊಡ್ಡ ಪಾತ್ರೆಯಲ್ಲಿ ಇಷ್ಟು ಸ್ವಲ್ಪ ಟೀ, ಏನಕ್ಕಂದರೆ ನಮ್ಮ ಅಪ್ಪಾಜಿ ದಿನಕ್ಕೆ ಒಂದು 2 ರಿಂದ 3 ಲೀಟ್ರ್ ನೀರು ಕುಡೀರಿ ಅಂತಾರೆ. ನೀರು ಕುಡಿತದೋ ಇಲ್ಲ, ದಿನಕ್ಕೆ ಒಂದು 5 ರಿಂದ 6 ಸರಿ ಚಹಾ ಕುಡಿತೈತಿ. ನಮ್ಮ ಅಪ್ಪಾಜಿಗೆ ಚಹಾ ಹೆಲ್ದಿ ಒಳ್ಳೇದಂತೆ. ನಿತ್ಕಡಮ್ಮ, ಸ್ವಲ್ಪ ಸ್ಟ್ರೈಟ್ ಆಗಿ ನಿತ್ಕೊ. ಇವಳು ಒಂದು 3 ಅಡಿ ಹೈಟ್ ಇದ್ದಾಳೆ, 6 ಅಡಿ ಬೆಳಿಬೇಕಾದವಳು ಬಟ್ಟೆ ಒಗ್ದು 3 ಅಡಿಗೆ ಸ್ಟಾಪ್ ಆಗ್ಬಿಟ್ಟಾಳೆ. ಇವಳು ಸಿಸ್ಟರೇ. ಇವಳಿಗೆ ವರ್ಷದಲ್ಲಿ 365 ದಿನದಲ್ಲಿ 300 ದಿನನೂ ಶೀತನೇ, ನೆಗಡಿ ಆಗೇ ಇರುತ್ತೆ ಇವಳಿಗೆ. ಇನ್ನು ಬಾಕಿ 60 ದಿನದಲ್ಲಿ ಮಾತ್ರ ಚೆನ್ನಾಗಿರ್ತಾಳೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನಮ್ಮ ಆಂಟಿಯವರು ಈ ಗಿಡ ಅಂದ್ರೆಲ್ಲ ತುಂಬ ಇಷ್ಟ ಅವ್ರಿಗೆ. ಅವ್ರದ್ದೇ ಇದಿಲ್ಲ ಗಿಡಗಳು ಹಾಕೋದು, ಅವ್ರಿಗೇನೂ ಗೊತ್ತಿಲ್ಲ. ಒಟ್ಟು ಈ ಥರ ಗಿಡ ಬೆಳೆಸೋದು ಎಲ್ಲ, ಈ ಥರ ಹೂವಿನ ಗಿಡ ಹಾಕೋದಂದರೆ ತುಂಬ ಇಷ್ಟ ಅವ್ರಿಗೆ. ನಿಮ್ಮ ಫ್ಯಾಮಿಲಿಯಲ್ಲೂ ಇರ್ತಾರೆ ಈ ಥರದೊಂದು ಪರ್ಸನ್ಗಳು. ಅಂಥವ್ರು ಯಾರಾದಿದ್ರೆ ಕಮೆಂಟ್ ಮಾಡಿ. ಮನೆಯಲ್ಲಿ ಬರ್ತಾರಲ್ಲ ರಿಲೇಷನ್ಗಳು ಡೆಲಿವರಿ ಆದಮೇಲೆ, ಅವ್ರು ಬಂದು ಬಿಟ್ಟು ಕಾಂಪ್ಲಿಮೆಂಟ್ ಕೊಟ್ಟೋಗ್ತಾರೆ. ಏನಂತ, ನೀನು ಮೊದಲಿಗೆ ಈಗ ಆಂಟಿಯವ್ರಿಗೆ ಕಾಂಪಿಟೇಷನ್ ಕೊಡೋ ಥರ ಆಗ್ಬಿಟ್ಟಿಯಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಂತ ಏನು ಬಂದಿಲ್ಲ. ನಾನು ಸ್ವಲ್ಪ ಮೊದಲೇ ಥರನೇ ಈಗ ಆಗಬೇಕಲ್ಲ, ಒಂದು ಸ್ವಲ್ಪ ಆದರೂ ವೇಟ್ ಗೇನ್ ತುಂಬ ಆಗಿದ್ದೀನಿ. ಒಂದು 2-3 kg ಆದರೂ ಸ್ವಲ್ಪ ಸಣ್ಣ ಆಗಬೇಕಲ್ಲ, ಹಾಗಾಗಿ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಥರ ರೋಡ್ ಸೈಡ್ ಆಗುತ್ತಲ್ಲ, ವೆಹಿಕಲ್ಸ್ ಹೋಗ್ತಾನೆ ಇರ್ತಾವೆ, ಸೌಂಡು. ಹಾಗಾಗಿ ಪೀಸಾಗಿ ಕುತ್ಕೊಳಕ್ಕೆ ಆಗಲ್ಲ, ಸೌಂಡ್ ಕೇಳಿ ಸಾಕಾಗೋಗಿದೆ. ಈ ಥರ ಮೇಲೆ ಬಂದಾಗ ಸ್ವಲ್ಪ ಪೀಸಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಹೋಗ್ಬಿಡ್ತೀನಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಇದರಲ್ಲಿ ಏನೇನು ಹಾಕಿಯಾ? ಸೊಪ್ಪೇ ಗೊತ್ತು, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅಷ್ಟೇನಾ? ನೋಡಿ, ಸೊಪ್ಪು ಮತ್ತು ಈ ಕಡೆ ಚಪಾತಿ ಮಧ್ಯಾಹ್ನ ಊಟಕ್ಕೆ ನನಗೆ ಕಂಡಿದ್ದಾಳೆ. ನೋಡಿ, ಇವತ್ತು ಇಂಜೆಕ್ಷನ್ ಇತ್ತು, 5 ತಿಂಗಳದ್ದು 3 ಇಂಜೆಕ್ಷನ್ ಮಾಡಿದ್ದಾರೆ. ಕೈಗೊಂದು, ತೊಡೆಗೆ 2 ಮಾಡಿದ್ದಾರೆ. ಮಲ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಅಳ್ತಾ ಇದ್ಲು ಆಗಲೇ. ಈಗ ಸ್ವಲ್ಪ ಮಲ್ಕೊಂಡಿದ್ದಾಳೆ. ನಂದು ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ನೆಗಡಿ ಆಗಿದೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ನೋಡಿ, ಈ ಥರ ಜೋಲಿಯಲ್ಲಿ, ಸೀರೆ ಜೋಲಿಯಲ್ಲಿ ಮಂಗಿಸಿದ್ದಾರೆ ನಮ್ಮ ಮಮ್ಮಿ. ಇದರಲ್ಲಿ ಹಾಕಿದ್ದಾರೆ, ಏನಕ್ಕಂದರೆ ಇದರಲ್ಲಿ ಮಂಗಿಸಿದ್ರೆ ತಲೆ ದುಂಡಾಗಿ ಚೆನ್ನಾಗಾಗ್ತದೆ ಅಂತ. ಅದಕ್ಕಾಗಿ ಊಟ ಆಯ್ತಾ? ಸೊಪ್ಪು, ರಾಜಗಿರಿ ಸೊಪ್ಪಂತೆ. ಈ ಟೈಮ್ನಲ್ಲಿ ಡೆಲಿವರಿ ಆದಮೇಲೆ ಜೀರ್ಣಕ್ರಿಯೆ ಅಷ್ಟಾಗಿ ಜೀರ್ಣ ಆಗಲ್ಲ ಅಂತಾರೆ. ಹಾಗಾಗಿ ಸೊಪ್ಪು ಹೆಚ್ಚಾಗಿ ತಿಂದರೆ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ. ಆದಷ್ಟು ಸೊಪ್ಪು ಬಳಸಿ ಊಟದಲ್ಲಿ. ಸೊಪ್ಪು, ಬೀಟ್ರೂಟು, ತರಕಾರಿ, ಕ್ಯಾರೆಟು ಇದನ್ನೇ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ.
ನಾನು ಜಾಸ್ತಿ ತಿಂದಿರೋದಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗೂ ಅಷ್ಟೇ ನಾನು ಆಫ್ಟರ್ ಡೆಲಿವರಿ ಆದಮೇಲೂ ಅಷ್ಟೇ ಸೊಪ್ಪು, ಬೀಟ್ರೂಟು, ಕ್ಯಾರೆಟು, ತರಕಾರಿ, ಸೊಪ್ಪೇ ಜಾಸ್ತಿ ತಿಂದಿರೋದು. ನಾನ್ ವೆಜ್ಗಿನ ಸೊಪ್ಪು, ತರಕಾರಿ, ತುಪ್ಪ ಇದನ್ನೇ ಜಾಸ್ತಿ ತಿಂದಿದ್ದೀನಿ. ಸಂಜೆ ಟೀ ಕುಡಿದ್ವಿ. ನಮ್ಮ ತಂಗಿ ಟೀ ಮಾಡ್ಕೊಂಬಂದಿದ್ಲು, ಟೀ ಕುಡಿದ್ವಿ. ನಮ್ಮ ಚಿಕ್ಕಮ್ಮ ನನ್ನ ಮಗಳಿಗೆ ಫ್ರಾಕ್ ಹೊಲ್ದಿದ್ರು. ಈ ಥರ ಹೊಲ್ದಿದ್ದಾರೆ ನೋಡಿ, ಕುಂಚಿಗಿ ಮತ್ತು 2 ಫ್ರಾಕ್ ಹೊಲ್ದಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕುಂಚಿಗಿ ನೋಡಿ ಈ ಥರ ಆಗಿದೆ. ಇದು ಒಂದು ಕುಂಚಿಗಿ ಮತ್ತು 2 ಫ್ರಾಕು. ಕಾಟನ್ ಸೀರೆಯಲ್ಲೇ ಹೊಲ್ದಿದ್ದಾರೆ. ಅದು ಬ್ಲೌಸ್ ಪೀಸ್ ಇತ್ತದು, ಕಾಟನ್ ಸೀರೆದು. ಅದರಲ್ಲೇ ಕುಂಚಿಗಿ ಹೊಲ್ದಿದ್ದಾರೆ. ದೊಡ್ಡದು ಹೊಲ್ದಾರೆ ಸ್ವಲ್ಪ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್